ಕೃಷ್ಣ ಚಾರಿತ್ರ ಮಂಜರಿಯ ಕುರಿತು. ಇದನ್ನು ಬರೆದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ಕೃಷ್ಣ ಚಾರಿತ್ರ ಮಂಜರಿಯ ಬಗ್ಗೆ ಹಲವು ಚಿಂತನೆಗಳನ್ನು ಮಾಡಬೇಕು ಅಂತ ನನಗೆ ಸೂಚಿಸಿದ ರೀತಿಯಲ್ಲಿ ಕೃಷ್ಣ ಚಾರಿತ್ರ ಮಂಜರಿಯನ್ನು ಕುರಿತು ಇರುವ ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ರಾಘವೇಂದ್ರ ಸ್ವಾಮಿಗಳ ಮಹಿಮೆಯೂ ಗೊತ್ತಾಗ್ತಾ ಇರಬೇಕು, ಅದೇ ದೃಷ್ಟಿಯಲ್ಲಿ ಕೃಷ್ಣನ ಬಗ್ಗೆಯೂ ಅಪರೂಪದ ವಿಷಯಗಳು ತಿಳಿಬೇಕು ಅನ್ನುವ ಎರಡು ದೃಷ್ಟಿಗಳಿಂದ ಈ ಜ್ಞಾನ ಸತ್ರ ಆಯೋಜನೆ ಆಗಿದೆ. ಈ ನಿಟ್ಟಿನಲ್ಲಿ ಕೃಷ್ಣ ಚಾರಿತ್ರ ಮಂಜರಿಯ ವಿಷಯಗಳನ್ನು ತಿಳಿಯೋಣ. ಮುಖ್ಯವಾಗಿ ಕೃಷ್ಣ ಚಾರಿತ್ರ ಮಂಜರಿ ಅಂದರೆ ಏನು ಅಂತ ವಿವರಣೆ ಕೊಡೋದಿದ್ರೆ, ಕೃಷ್ಣ ಚಾರಿತ್ರ ಮಂಜರಿ ಅಂತ, ಇದಕ್ಕೆ ಮಂಜರಿ ಅಂತ ಈ ಗ್ರಂಥಕ್ಕೆ ಹೆಸರಿಟ್ಟಿದ್ದಾರೆ ರಾಯರು. ನಾವು ಮಂಜರಿ ಎನ್ನುವ ಹೆಸರು ಕೇಳಿರೋದಿಲ್ಲ. ಸಾಮಾನ್ಯವಾಗಿ ಶಾಸ್ತ್ರ ಅಧ್ಯಯನ ಮಾಡೋರು ಪ್ರಪ್ರಥಮವಾಗಿ ಕೇಳೋದು ಒಂದು ಮಂಜರಿ ಗ್ರಂಥ ಇದೆ, ಅದು ಮಣಿಮಂಜರಿ ಅಂತ ಗ್ರಂಥ. ಮಣಿಮಂಜರಿ ಅಂತ, ಮಣಿಗಳ ಮಂಜರಿ, ತುಳಸಿಯ ಮಂಜರಿಯನ್ನ ನಾವು ಕಾಣ್ತೇವೆ. ತುಳಸಿಯ ಮಂಜರಿ ಎಷ್ಟು ಸೊಗಸೋ ಅಷ್ಟೇ ಸೊಗಸು ಈ ಕೃಷ್ಣ ಚಾರಿತ್ರ ಮಂಜರಿ ಅಂತ. ಆ ಮಂಜರಿಗಿಂತ ಲೌಕಿಕವಾದ ಮಂಜರಿ ಏನಿದೆ ಅದಕ್ಕಿಂತ ಉತ್ಕೃಷ್ಟವಾದದ್ದು ಆ ಕೃಷ್ಣನ ಚರಿತ್ರೆಗಳೆಂಬ ಮಂಜರಿ ಏನಿದೆ, ಅದು ಬಹಳ ಉತ್ಕೃಷ್ಟ ಅಂತ ಈ ನಿಟ್ಟಿನಲ್ಲಿ ಮಂಜರಿ ಅಂತ ಈ ಗ್ರಂಥಕ್ಕೆ ಹೆಸರನ್ನಿಟ್ಟಿದ್ದಾರೆ. ಇಂತಹ ಕೃಷ್ಣ ಚಾರಿತ್ರ ಮಂಜರಿಯನ್ನ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿದ್ದಾರೆ ಅಂತ. ಈ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಗ್ರಂಥಗಳನ್ನ ಒಬ್ಬ ಕರ್ತೃಗಳು, ಒಬ್ಬ ಪಂಡಿತರು ಒಂದು ಸ್ತೋತ್ರವನ್ನೇ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಮಾಡಿದ ಸ್ತೋತ್ರಗಳೆಷ್ಟು ಅಂತ ಪರಿಗಣನೆ ಮಾಡ್ತಾ ಈ ಕೃಷ್ಣ ಚಾರಿತ್ರ ಮಂಜರಿಯ ಬಗ್ಗೆ ಒಂದು ಒಳ್ಳೆಯ ಮಾತನ್ನ ಹೇಳೋದಿದೆ. ಏನು ಅಂತಂದ್ರೆ, ಶ್ರೀರಾಮ ಕೃಷ್ಣ ಚರಿತ ಮಂಜರಿಯೌ ಸರ್ವಮೋದದೆ ಪ್ರಮೇಯ ದೀಪಿಕಾ ವ್ಯಾಖ್ಯಾಂ ವಿದ್ವಚ್ಚೇತಃ ಪ್ರಮೋದದಾಂ ಅಂತ ಒಂದು ಮಾತಿದೆ. ಇದರ ಅಭಿಪ್ರಾಯ ಏನು ಅಂದ್ರೆ, ಎಲ್ಲಾ ಗ್ರಂಥಗಳು ರಾಯರು ಬರೆದಿದ್ದು ಎಲ್ಲರಿಗೂ ಖುಷಿ ಕೊಡುವಂಥದ್ದೇ. ಆದರೆ ಎಲ್ಲಾ ಗ್ರಂಥಗಳು ಬಹಳಷ್ಟು ಬೇಗ ಸುಲಭವಾಗಿ ಖುಷಿ ಕೊಡುವಂಥದ್ದಲ್ಲ. ಯಾಕೆ ಅಂದ್ರೆ ಅವರು ಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ಅಂತ ಒಂದು ವ್ಯಾಖ್ಯಾನ ಬರೀತಾರೆ. ಈ ರೀತಿ ಉದ್ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಾಗ ಎಂತಹ ಬುದ್ಧಿವಂತರಾದರೂ ಕೂಡ ಕಷ್ಟಪಡೋದಿದೆ. ಯಾಕೆಂದ್ರೆ ಅಂತಹ ಗ್ರಂಥಗಳ ಮಹತ್ವನೇ ಹಾಗೆ. ಬಹಳ ಗಂಭೀರವಾದ ಗ್ರಂಥಗಳು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಮೊದಲಾದ ಗ್ರಂಥಗಳು. ಆದರೆ ಪಂಡಿತರಿಗೆ ಸುಲಭವಾಗುವಂತಹ ಗ್ರಂಥ, ಪಂಡಿತರಿಗೆ ಖುಷಿಯನ್ನು ಕೊಡುವಂತಹ ಗ್ರಂಥ ಅದು ರಾಯರು ಬರೆದಿದ್ದಾರೆ. ಅದಕ್ಕೆ ವ್ಯಾಖ್ಯಾನವಾದ ಗ್ರಂಥಗಳನ್ನ ಅಂತ ಅಲ್ಲಿ ಹೇಳ್ಬೋದು. ಆದರೆ ಎಲ್ಲರಿಗೂ ಖುಷಿಯನ್ನು ಕೊಡುವಂತಹ ಗ್ರಂಥ ಅಂದ್ರೆ ಅದು ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಅಂತ ಸರ್ವಮೋದದೆ ಅಂತ ಎಲ್ಲ ರೀತಿಯಾದ ಜನರಿಗೂ, ಅದು ಸಂಸ್ಕೃತ ಬಲ್ಲವರಾಗಬಹುದು, ಬರದೇ ಇರೋರಾಗಬಹುದು, ಪಂಡಿತರಾಗಬಹುದು, ಎಲ್ಲ ರೀತಿಯ ಜನರಿಗೆ ಅತ್ಯಂತ ಖುಷಿಯನ್ನು ಕೊಡುವ, ಮೋದವನ್ನು ಕೊಡುವ ಗ್ರಂಥ ಅಂದ್ರೆ ಶ್ರೀರಾಮಕೃಷ್ಣ ಚರಿತ ಮಂಜರಿಯೌ ಸರ್ವಮೋದದೆ ಅಂತ ಈ ರೀತಿ ಎಲ್ಲರಿಗೂ ಖುಷಿಯನ್ನು ಕೊಡುವಂತಹ ಗ್ರಂಥ ಈ ಕೃಷ್ಣ ಚಾರಿತ್ರ ಮಂಜರಿ ಅಂತ ಹೇಳ್ತಾ ಮುಂದಕ್ಕೆ ಅವರು ಬರೀತಾರೆ, ವಿದ್ವಚ್ಚೇತಃ ಪ್ರಮೋದದಾಂ. ಆದರೆ ವಿದ್ವಾಂಸರಿಗೆ ಮಾತ್ರ ಖುಷಿಯಾಗುವಂತಹ ಗ್ರಂಥವನ್ನು ಬರೆದಿದ್ದಾರೆ. ಪ್ರಮೇಯ ದೀಪಿಕಾ ವ್ಯಾಖ್ಯಾಮ್ ಅಂತ ಹೇಳಿ ಪ್ರಮೇಯ ದೀಪಿಕಾ ಅನ್ನುವ ಜಯತೀರ್ಥರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದು ಕೇವಲ ವಿದ್ವಾಂಸರಿಗೆ ಮಾತ್ರ ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು ಅಂತ ವರ್ಣನೆ ಮಾಡಿದ್ದಿದೆ. ಹಾಗಾಗಿ ಈ ಕೃಷ್ಣ ಚಾರಿತ್ರ ಮಂಜರಿ ಮತ್ತೆ ರಾಮಚಾರಿತ್ರ ಮಂಜರಿ ಯಾವುದೇ ಆಗಲಿ, ಈ ಎರಡು ಗ್ರಂಥಗಳಂತೂ ಮುಖ್ಯವಾಗಿ ಎಲ್ಲ ರೀತಿಯಾದ ಜನರಿಗೆ ಸಂತೋಷವನ್ನು ಕೊಡೋದು. ಮೇಲ್ನೋಟಕ್ಕೆ ನೋಡಿದರೆ ಸುಲಭವಾಗಿ ಅರ್ಥ ಕಾಣುತ್ತೆ. ಅದನ್ನು ವಿಸ್ತಾರವಾಗಿ ಓದ್ತಾ ಹೋದರೆ ಒಂದೇ ಶ್ಲೋಕವನ್ನು 10 ಬಾರಿ ಆವೃತ್ತಿ ಮಾಡ್ತಾ ಇದ್ರೆ ದಶಮಸ್ಕಂದ ಭಾಗವತ ನೆನಪಾಗತ್ತೆ, ಏಕಾದಶ ಸ್ಕಂದ ಭಾಗವತ ನೆನಪಾಗತ್ತೆ, ಈ ಕಡೆ ಹರಿವಂಶ ನೆನಪಾಗತ್ತೆ, ಈ ಕಡೆ ವಿಷ್ಣು ಪುರಾಣ ನೆನಪಾಗತ್ತೆ. ಹೀಗೆ ಸಮಸ್ತ ವಾಂಗ್ಮಯ ಕೃಷ್ಣನ ಬಗ್ಗೆ ಇದ್ದ ಏನೇನು ಚರಿತ್ರೆಗಳಿದೆ ಆ ಚರಿತ್ರೆಗಳ ಒಂದು ಮಂಜರಿ, ಎಲ್ಲ ಸಾರ ಹಾಕಿ ಆ ಮಂಜರಿ ಹೇಗೆ ಕಾಣಿಸುತ್ತೋ ಅದೇ ರೀತಿ ಇಲ್ಲಿ ರಾಯರು ಒಂದೊಂದು ಪದಗಳಲ್ಲಿ ಆ ಸಮಸ್ತ ಪುರಾಣ ವಾಂಗ್ಮಯವನ್ನ ಒಂದೇ ಕಡೆ ಸುಮಾರು 26-28 ಶ್ಲೋಕಗಳಲ್ಲಿಯೇ ಸಂಗ್ರಹವನ್ನು ಮಾಡಿದ್ದಾರೆ ಅಂತ ನಿರೂಪಣೆ ಮಾಡ್ತಾ, ವಕ್ಷೇ ಶ್ರೀ ರಾಘವೇಂದ್ರಾಯ ಕೃತ ಗ್ರಂಥಾಸ್ತು ತನ್ಮುದೆ ಅಂತ ಅವ್ರು ಹೇಳ್ತಾರೆ. ರಾಯರ ಗ್ರಂಥಗಳ ಚಿಂತನೆ ಯಾಕೆ ಮಾಡಬೇಕು ಅಂದ್ರೆ ಕೇವಲ ಉದ್ದೇಶ ನಮ್ದು ಏನಿರಬೇಕು, ರಾಯರ ಗ್ರಂಥಗಳ ಚಿಂತನೆಯ ಉದ್ದೇಶ ಅಂದರೆ ಕೇವಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನಮಗಾಗಲಿ, ಅವರ ಪ್ರಸಾದ ಆಗಲಿ, ಗುರುಪ್ರಸಾದ ಆಗಲಿ ಅನ್ನುವ ಒಂದೇ ಒಂದು ದೃಷ್ಟಿಯಿಂದ ಅವರ ಗ್ರಂಥಗಳ ಚಿಂತನೆಯನ್ನು ನಾವು ಮಾಡಬೇಕು ಅಂತ. ಈ ರೀತಿ ಅವರು ಪೂಜಾರ್ ರಾಘವೇಂದ್ರಾಚಾರ್ಯ ಅಂತ ಒಬ್ಬ ವಿದ್ವಾಂಸರು, ಅವರು ಬರೆದ ತಮ್ಮ ರಾಯರ ಗ್ರಂಥಮಾಲಿಕಾ ಸ್ತೋತ್ರ ಅಂತ, ಹೇಗೆ ವ್ಯಾಸರಾಜರು ಒಂದು ಸರ್ವಮೂಲಗಳ ಬಗ್ಗೆ ಗ್ರಂಥಮಾಲಿಕಾ ಸ್ತೋತ್ರ ಅಂತ ಬರೆದಿದ್ದಾರೆ, ಅದೇ ರೀತಿ ಒಂದು ಗ್ರಂಥಮಾಲಿಕಾ ಸ್ತೋತ್ರ ಅನ್ನೋದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅವರು. ಇನ್ನು
ರಾಯರ ಇನ್ನೊಂದು ಕೃತಿ ಇದೆ, ಇದಕ್ಕೆ ಸಂಬಂಧಪಟ್ಟ ಕೃತಿ, ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿಗೆ ಸಂಬಂಧಪಟ್ಟ ಕೃತಿ, ಅದನ್ನು ಮರೆಯೋ ಹಾಗಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಗ್ರಂಥ. ಹೆಸರಿಗೆ ತಾತ್ಪರ್ಯ ನಿರ್ಣಯ, ಅಭಿಪ್ರಾಯವನ್ನ ಸಂಗ್ರಹ ಮಾಡೋ ಒಂದು ಗ್ರಂಥ ಅಂತ 32 ಶ್ಲೋಕಗಳು, ಕ್ರಮವಾಗಿ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಶ್ಲೋಕಗಳನ್ನ ಬರೆದಿದ್ದಾರೆ. ಅದು ಕೂಡ ಈ ಕೃಷ್ಣ ಚರಿತ್ರ ಮಂಜರಿನೇ, ಅದು ರಾಮಚಾರಿತ್ರ ಮಂಜರಿಯೇ ಆಗಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಬರುವ ಕಥೆಯ ಅಂಶಗಳೇ ರಾಮನ ಬಗ್ಗೆ ಬರೋದು, ಕೃಷ್ಣನ ಬಗ್ಗೆ ಬರೋದು, ಇಡೀ ಎರಡನ್ನೇ ತುಂಬಿಸಿದ್ದಾರೆ ಇಡೀ ತಾತ್ಪರ್ಯ ನಿರ್ಣಯ ಗ್ರಂಥಗಳಲ್ಲಿ. ಅಂತಹ ಆ ಕೃಷ್ಣನ ರಾಮನ ಚರಿತ್ರೆಯ ಮಂಜರಿಯೂ ಕೂಡ ಅದು ಆ ಗ್ರಂಥದ ಜೊತೆಗೆ ಈ ಗ್ರಂಥದ ಅಧ್ಯಯನ ಆಗಬೇಕು. ಕೇವಲ ಈ ಗ್ರಂಥವನ್ನು ಓದಿದರೆ ಅದರ ಸರಿಯಾಗಿ ಅದರ ಭಾವ ಪ್ರಕಟ ಆಗೋದಿಲ್ಲ ಎಷ್ಟೋ ಬಾರಿ. ಆದರೆ ಅದಕ್ಕೋಸ್ಕರ ಆ ಗ್ರಂಥವನ್ನು ಜೊತೆಗೂಡಿಸಿ ಓದಿದರೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅನ್ನುವ ಒಂದು ಉತ್ಕೃಷ್ಟವಾದ ಗ್ರಂಥ ಈ ಎರಡೂ ಗ್ರಂಥಗಳಿಗೆ ಸಂಬಂಧಪಟ್ಟದ್ದು ಅಂತ ಈ ಸಂದರ್ಭದಲ್ಲಿ ನೆನಪಿಸ್ತಾ, ಈ ರಾಯರ ಭಾವವನ್ನು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ? ಗಮನಿಸಿ, ರಾಯರ ಅಭಿಪ್ರಾಯ ತಿಳಿಬೇಕು ಅಂತಂದ್ರೆ ಅದು ಪಾಮರರಿಗಂತೂ ಸಾಧ್ಯ ಇಲ್ಲ, ಪಂಡಿತರಿಗೂ ಬಹಳ ಕಷ್ಟ ಅಂತ ನಮಗೆ ಅನುಭವ ಸಿದ್ಧಾನೆ, ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಪಂಡಿತರಿಗೆ. ಆದರೆ ಆ ರಾಯರ ಕೃಷ್ಣ ಚಾರಿತ್ರ ಮಂಜರಿ ಸುಲಭ ಅಲ್ವೇ? ಕೃಷ್ಣನ ಚರಿತ್ರೆಯನ್ನಷ್ಟೇ ಹೇಳಿದ್ದಾರೆ, ಅದರಿಂದ ಸುಲಭ, ಅದನ್ನು ಅರ್ಥೈಸ್ಕೊಳ್ಬಹುದಲ್ವೇ ಅಂದರೆ ಇಲ್ಲ, ಅರ್ಥೈಸ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೋಸ್ಕರನೇ ಸ್ವಯಂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದಲ್ಲಿ ಅವರ ಮಗನಾಗಿ ಹುಟ್ಟಿದ ನಾರಾಯಣಾಚಾರ್ಯರು, ಲಕ್ಷ್ಮೀ ನಾರಾಯಣಾಚಾರ್ಯರು, ಅವರೇ ಈ ಕೃಷ್ಣಚಾರಿತ್ರ ಮಂಜರಿ ಎನ್ನುವ ಗ್ರಂಥಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದ್ರಿಂದ ಯಾರು ರಾಯರ ಅಭಿಪ್ರಾಯವನ್ನು ನಿಜವಾಗಿ ತಿಳಿಯಲಿಕ್ಕೆ ಸಾಧ್ಯ? ಒಂದು, ಅವರ ವಿದ್ಯಾಶಿಷ್ಯರಾಗಬಹುದು, ಸಾಕ್ಷಾತ್ ಸ್ವಯಂ ವಿದ್ಯಾಶಿಷ್ಯರಾಗಿ ಅವರ ಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರು ಒಂದು ಕೃಷ್ಣ ಚಾರಿತ್ರ ಮಂಜರಿ ಮಾಲಾ ಅನ್ನುವ ಒಂದು ವ್ಯಾಖ್ಯಾನವನ್ನು ಈ ಗ್ರಂಥಕ್ಕೆ ಬರೆದಿದ್ದಾರೆ. ಆ ಮಂಜರಿ ಮಾಲಾ ಅಂತ ಹೇಳ್ತಾರೆ. ಇವರು ಮಂಜರಿಯನ್ನು ಬರೆದ್ರೆ ಮಂಜರಿಯನ್ನು ಒಂದು ಮಾಲೆಯಲ್ಲಿ ಪೋಣಿಸಿ ಇದು ಮಂಜರಿ, ಇದು ರಾಯರ ಅಭಿಪ್ರಾಯ ಅಂತ ಸ್ಪಷ್ಟವಾಗಿ ಲಕ್ಷ್ಮೀನಾರಾಯಣಾಚಾರ್ಯರು ಈ ಕೃಷ್ಣ ಚಾರಿತ್ರ ಮಂಜರಿಯ ಬಗ್ಗೆ ಒಂದು ಸುಂದರವಾದ ವಿವರಣೆಯನ್ನ ಪ್ರತಿಯೊಂದು ಶ್ಲೋಕಗಳಿಗೆ ನೀಡ್ತಾ ಹೋಗ್ತಾರೆ. ಅವರು ಪ್ರಾರ್ಥನೆ ಮಾಡ್ತಾ ಮೊದಲಿಗೆ ಕೃಷ್ಣನನ್ನ ಪ್ರಾರ್ಥನೆ ಮಾಡಿ, ನಂತರ ಮಧ್ವಾಚಾರ್ಯರನ್ನ ಪ್ರಾರ್ಥನೆ ಮಾಡಿ, ನಂತರ ರಾಯರ ಬಗ್ಗೆ ಹೇಳ್ತಾ ಹೋಗ್ತಾರೆ. ರಾಯರ ಬಗ್ಗೆ ಹೇಳ್ತಾ ಒಂದು ಮಾತನ್ನು ಹೇಳ್ತಾರೆ, ಅಸ್ಮದ್ ದೇಶಿಕ ಪಾದಾಯೇ ಸಾಧವ ಸಂತತಂ ಮಮ ದೃಶಂ ದಿಶಂತು ಸನ್ಮಾರ್ಗ ಗಾಮಿನಿ ಮುಕ್ತಿದಾಯಿನಿ ಅಂತ ಉಲ್ಲೇಖವನ್ನು ಮಾಡ್ತಾರೆ. ಇದರ ಅಭಿಪ್ರಾಯ ಏನು? ಅಸ್ಮದ್ ದೇಶಿಕ ಪಾದಾಹ, ದೇಶಿಕ ಅಂತ ಶಬ್ದವನ್ನು ರಾಯರ ಮೇಲೆ ಬಳಸ್ತಾರೆ. ದೇಶಿಕ ಅಂತಂದ್ರೆ ಸಾಮಾನ್ಯವಾದ ಗುರುಗಳಿಗೆ ದೇಶಿಕ ಅಂತ ಕರೆಯೋಲ್ಲ, ದೇಶಿಕರು, ಅಸ್ಮದ್ ದೇಶಿಕರು ಅಂತಂದ್ರೆ ದೇಶ ಅಂದ್ರೆ ಉಪದೇಶ ಅಂತ ಅರ್ಥ. ಯಾವುದರ ಉಪದೇಶವನ್ನ ಕೊಡೋರಿಗೆ ದೇಶಿಕರು ಅಂತ ಕರೀತಾರೆ. ಉಪ ಅನ್ನೋದನ್ನ ತೆಗೆದು ಬಿಡ್ತಾರೆ, ದೇಶ ಅಂತಿದೆ, ದೇಶಿಕ ಅಂದ್ರೆ ದೇಶ ಅಂದ್ರೆ ಉಪದೇಶವನ್ನ ಮಾಡತಕ್ಕಂತಹವರು ದೇಶಿಕರು. ಯಾವುದರ ಉಪದೇಶ ಅಂದ್ರೆ ಧರ್ಮಾಣಾಂ ಉಪದೇಶ, ಯಾರು ಈ ಧರ್ಮಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಅವರು ಉಪದೇಶವನ್ನು ಕೊಡ್ತಾರೆ ಅವರಿಗೆ ದೇಶಿಕರು ಅಂತ ಕರೀತಾರೆ. ಅಂತಹ ಆ ದೇಶಿಕ ಪಾದರು, ಪೂಜ್ಯರು, ನನ್ನ ಗುರುಗಳು ಅಂತ ಈ ರೀತಿ ತಮ್ಮ ಪಿತೃಪಾದರನ್ನ ಅಂದರೆ ರಾಘವೇಂದ್ರ ಸ್ವಾಮಿಗಳನ್ನ ಲಕ್ಷ್ಮೀನಾರಾಯಣಾಚಾರ್ಯರು ಪ್ರಾರ್ಥನೆ ಮಾಡ್ತಾ, ಸಾಧವ ಸತತಂ ಮಮ, ಸಾಧು ಸ್ವಭಾವದ ರಾಯರು ನನಗೆ ಒಳ್ಳೆಯ ಮಾರ್ಗ ಗಾಮಿನಿಯಾದ ಮುಕ್ತಿಪ್ರದವಾದ ನನಗೆ ದೃಷ್ಟಿ ಅಂದರೆ ಜ್ಞಾನವನ್ನು ನನಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೇಳ್ತಾರೆ ರಾಯರ ಬಗ್ಗೆ. ಪದವಾಕ್ಯ ಪ್ರಮಾಣ ಜ್ಞಾನ್ ಸರ್ವಶಾಸ್ತ್ರ ವಿಶಾರದಾನ್ ರಾಘವೇಂದ್ರ ಗುರುನ್ ಮಂದೆ ವಾದಿ ಕಂಠೀರವಾನ್ ಮಮ ಅಂತ ಹೇಳಿ, ನನ್ನ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅವರು ವಾದಿ ಕಂಠೀರವ ಅಂತ ಅವರು ಮಾಡಿದ ಪ್ರತಿಯೊಂದು ಗ್ರಂಥಗಳಲ್ಲಿ ನೋಡ್ತಾ ಹೋದರೆ ಅವರ ವಾದ ಶೈಲಿ ಪ್ರತಿಯೊಂದು ಗ್ರಂಥದಲ್ಲಿ ತೋರ್ತಾ ಹೋಗುತ್ತೆ. ಅಂತಹ ವಾದ ಶೈಲಿಯ ರಚನೆಯನ್ನ ಮಾಡಿದವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಎಲ್ಲ ಶಾಸ್ತ್ರದಲ್ಲಿ ಅವರು ವಿಶಾರದರು. ಪದ ವಾಕ್ಯ ಪ್ರಮಾಣ ಜ್ಞಾನ ಅಂತ, ಪದ ಅಂದರೆ ವ್ಯಾಕರಣಶಾಸ್ತ್ರ, ವಾಕ್ಯ ಅಂದರೆ ಮೀಮಾಂಸಾಶಾಸ್ತ್ರ, ಹೀಗೆ ಪ್ರಮಾಣ ಅಂದರೆ ತರ್ಕಶಾಸ್ತ್ರ, ಹೀಗೆ ಯಾವುದೇ ಶಾಸ್ತ್ರಗಳನ್ನು ತೆಗೆದುಕೊಂಡರೂ ಕೂಡ ಒಳ್ಳೆಯ ಪಾಂಡಿತ್ಯವನ್ನು ಪಡೆತಕ್ಕಂಥವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತ ವರ್ಣನೆ ಮಾಡಿ ಕೊನೆಗೆ ಪ್ರಾರಂಭ ಮಾಡ್ತಾರೆ. ಲಕ್ಷ್ಮೀ ನಾರಾಯಣಾಖ್ಯೋಹಂ ಗುರು ಪಾದಪ್ರಸಾದತಃ ವಿವೃಣೋಮಿ ಯಥಾ ಬೋಧಂ ಕೃಷ್ಣ ಚಾರಿತ್ರ ಮಂಜರೀಂ ಅಂತ. ಯದ್ಯಪಿ ನನಗೆ ಉಪದೇಶ ಮಾಡಿದವರು ರಾಘವೇಂದ್ರ ಸ್ವಾಮಿಗಳೇ, ಸಾಕ್ಷಾತ್ ನನ್ನ ಪಿತೃಗಳು, ಅವರೇ ಉಪದೇಶವನ್ನು ಮಾಡಿದ್ದು ನಿಜ. ಆದರೂ ಈ ಕೃಷ್ಣ ಚಾರಿತ್ರ ಮಂಜರಿಯನ್ನೇ ನಾನು ಎಲ್ಲ ಸಕಲ ವಿವರಣೆಗಳನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ವಿವೃಣೋಮಿ ಯಥಾಬೋಧಂ, ನನಗೆ ಎಷ್ಟು ಜ್ಞಾನ ಇದೆಯೋ, ಎಷ್ಟು ಗುರುಗಳ ಪ್ರಸಾದ ಆಗಿ ಅವರು ಹೊಳಿಸ್ತಾರೋ ಅಷ್ಟೇ ನಾನು ವಿವರಣೆಯನ್ನು ಕೊಡ್ತೇನೆ ಅಂತ ಹೇಳ್ತಾ, ಕರ್ತೃ ಕರ್ಮ ಕ್ರಿಯಾದೀನಾಂ ಯಥಾ ಯೋಗಂ ಪ್ರಕಾಶಯೇ
ಅನ್ವಯಂ ಬಾಲಬೋಧಾಯ ಬುದ್ಧ್ಯಂತಾಂ ತಂ ವಿವೇಕಿನಃ ಅಂತ ನಾ ಏನು ತೋರಿಸ್ಕೊಡ್ತೇನೆ ಅಂದರೆ, ಮೊದಲು ಕೃಷ್ಣ ಚಾರಿತ್ರ ಮಂಜರಿಯ ಬಗ್ಗೆ ದೀರ್ಘವಾಗಿ ಓದ್ಬಿಡ್ತೇವೆ, ಆಳವಾದ ಅಧ್ಯಯನ ಮಾಡಿಬಿಡ್ತೇವೆ ಅಂತ ಸುಲಭವಾಗಿ ಓದ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಲಕ್ಷ್ಮೀನಾರಾಯಣಾಚಾರ್ಯ ಯಾಕೆ ಈ ರೀತಿ ಪ್ರತಿಜ್ಞೆ ಮಾಡಬೇಕು? ಅವ್ರು ಪ್ರತಿಜ್ಞೆ ಮಾಡ್ತಾರೆ ನೋಡಿ, ಕರ್ತೃ ಕರ್ಮ ಕ್ರಿಯಾದೀನಾಂ ಯಥಾಯೋಗಂ ಪ್ರಕಾಶಯೇ ಅನ್ವಯಂ ಬಾಲಬೋಧಾಯ. ನಾನು ಬರಿತಾ ಇರೋದ್ ಗ್ರಂಥ ಇದು ಬಾಲಕರಿಗೆ ಜ್ಞಾನ ಬರ್ಲಿಕ್ಕೆ ಅಷ್ಟೇ ಹೊರತು ಇದು ವಿದ್ವಾಂಸರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಗ್ರಂಥ ಮೊದಲು ಬಾಲಕರಂತೆ ಅರ್ಥ ಮಾಡಿಕೊಳ್ಳಿ, ನಂತರ ವಿದ್ವಾಂಸರಂತೆ ಇದನ್ನ ಅರ್ಥೈಸ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಕರ್ತೃ ಒಂದು ವಾಕ್ಯ ತಗೊಂಡ್ರೆ, ಕೃಷ್ಣ ಚಾರಿತ್ರ ಮಂಜರಿಯ ವಾಕ್ಯ ತಗೊಂಡ್ರೆ, ಮೊದಲ ಆ ವಾಕ್ಯಕ್ಕೆ ಅರ್ಥ ಗೊತ್ತಿಲ್ಲದೆ ಇದ್ರೆ ಇನ್ನು ಆ ವಾಕ್ಯದಲ್ಲಿರೋ ಒಂದೊಂದು ಪದದ ಸ್ವಾರಸ್ಯವನ್ನು ತಿಳಿಲಿಕ್ಕೆ ಸಾಧ್ಯವೇ? ಮೊದಲೇ ಪದದ ಸ್ವಾರಸ್ಯವನ್ನು ಹೇಳ್ತಾ ಹೋದ್ರೆ ಅರ್ಥ ಆಗೋದು ಹೇಗೆ ಸಾಧ್ಯ? ಮೊದಲು ಕ್ರಮವಾಗಿ ಆ ಒಂದೊಂದು ಪಂಕ್ತಿಗಳ ಅರ್ಥ ಏನು ಅಂತ ಮನದಟ್ಟು ಮಾಡಿಕೊಂಡ್ರೆ ಒಂದೊಂದು ಶ್ಲೋಕಗಳ ಅಭಿಪ್ರಾಯವನ್ನ, ನಂತರ ಆ ಪದಗಳಲ್ಲಿ ಸೂಚಿತವಾದ ಯಾವ ಭಾಗವತ ಕಥೆ ಇದೆ, ಯಾವ ಭಾಗವತದ ನಿರ್ಣಯ ಅಲ್ಲಿ ಕೊಟ್ಟಿದ್ದಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಎಲ್ಲಿ ಬಂದಿದೆ, ಹರಿವಂಶದ ನಿರ್ಧಾರ ಎಲ್ಲಾಗಿದೆ, ಈ ವಿಷಯಗಳನ್ನು ತಿಳಿಯೋದು ನಂತರ. ಅದು ಕೊನೇ ಮಟ್ಟ. ಮೊದಲನೇ ಮಟ್ಟ ಈ ಶ್ಲೋಕಗಳಿಗೆ ಅರ್ಥವನ್ನು ಹೇಳಲಿಕ್ಕೆ ಬಂದರೆ ಅದೇ ಮೊದಲು ದೊಡ್ಡ ವಿಷಯ. ಹಾಗಾಗಿ ಒಂದು 3-4 ಶ್ಲೋಕಗಳ ಸಾಮಾನ್ಯವಾದ ಅರ್ಥ, ಅದಕ್ಕೇನಿದೆ ಅನ್ನೋ ವಿವರಣೆ ಮನದಟ್ಟಾದರೆ ನಂತರ ಅದರಲ್ಲಿ ಬರುವಂತಹ ವಿಶೇಷ ವಿಷಯಗಳ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅಂತ ಈ ಶ್ಲೋಕದಿಂದ ಅವರೇ ತಿಳಿಸ್ಕೊಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣಾಚಾರ್ಯರು. ಅನ್ವಯಂ ಬಾಲಬೋಧಾಯ ಅಂತ ಈ ರೀತಿ ತಿಳಿಸ್ತಾ, ಬುದ್ಧ್ಯಂತಾಂ ತಂ ವಿವೇಕಿನಃ, ನಾನಿಷ್ಟು ತಿಳಿಸ್ಕೊಡ್ತೇನೆ, ಇನ್ನು ಮುಂದೆ ನಿಮ್ಮ ವಿವೇಕಿಗಳಿಗೆ ಬಿಟ್ಟಿದ್ದು, ನೀವು ವಿಚಾರ ಮಾಡ್ಕೊಳ್ಳಿ, ಹೊಸ ಹೊಸ ಅರ್ಥ ಹೇಳ್ಕೊಳ್ಳಿ ಅಂತ ಈ ರೀತಿ ಪ್ರತಿಜ್ಞೆಯನ್ನು ಮಾಡಿ ಈ ಕೃಷ್ಣಚಾರಿತ್ರ ಮಂಜರಿಯನ್ನ ರಾಯರು ಯಾಕೆ ಬರೆದ್ರು ಅಂತ ಅವ್ರು ಕಾರಣ ಕೊಡ್ತಾರೆ. ಮೊದಲನೇ ಶ್ಲೋಕ, ವಿಷ್ಣುರು ಬ್ರಹ್ಮಾದಿ ದೇವೈಃ ಕ್ಷಿತಿಭರಹರಣೆ ಪ್ರಾರ್ಥಿತಃ ಪ್ರಾದುರಾಸೀತ್ ದೇವಕ್ಯಾಂ ನಂದನಂದಿ ಶಿಶುವಧ ವಿಹಿತಾಂ ಪೂತನಾಂ ಯೋ ಜಘಾನ ಉತ್ಥಾನೋತ್ಸುಕ್ಯ ಕಾಲೇ ರಥಚರಣಗತಂ ಚಾಸುರಂ ಪಾದಘಾತೈಶ್ಚಕ್ರಾವರ್ತಂಚ ಮಾತ್ರ ಗುರುರಿತಿ ನಿಹಿತೋ ಭೂತಲೆ ಸೋವತಾನ್ಮಾಂ ಅಂತ ವಿವರಣೆಯನ್ನು ನೀಡ್ತಾರೆ. ಇಲ್ಲಿ ಮೊದಲು ಅವರು ಕೊಡೋ ಪೀಠಿಕೆ, ಯಾವತ್ತೂ ಒಂದು ಗ್ರಂಥವನ್ನ ಶಾಸ್ತ್ರಕಾರರು, ನಮ್ಮ ಯಾವುದೇ ಗ್ರಂಥ, ಆಚಾರ್ಯರ ಗ್ರಂಥ, ರಾಯರ ಗ್ರಂಥ, ಯಾವುದೇ ಗ್ರಂಥ ತಗೊಳ್ಳಿ, ಒಂದು ವಾಕ್ಯ ಹೊರಡ್ತು ಅಂದ್ರೆ ಈ ವಾಕ್ಯ ಯಾಕೆ ಹೊರಡ್ತು, ಅವ್ರ ಮನಸ್ಸಿನಲ್ಲಿ ಏನಿದೆ, ಯಾಕೆ ಬರೆದರು ಅನ್ನುವ ಒಂದು ಸುಂದರವಾದ ವಿವರಣೆಯನ್ನು ನೀಡೇ ಅವರು ಮುಂದೆ ಗ್ರಂಥವನ್ನು ಪ್ರಾರಂಭಿಸೋದು. ಹಾಗೆ ಇದೇ ರೀತಿ ಇಲ್ಲಿ ವಿಷ್ಣುರ್ ಬ್ರಹ್ಮಾದಿದೇವೈಹಿ ಅಂತ ಎಲ್ಲ ಬ್ರಹ್ಮಾದಿ ದೇವತೆಗಳು ಬಂದರು, ವಿಷ್ಣುವನ್ನ ಪ್ರಾರ್ಥನೆ ಮಾಡಿದರು ಅಂತ ಪ್ರಾರಂಭ ಆಗತ್ತೆ. ಇಲ್ಲಿ ಮೊದಲೇನು ಹೇಳ್ತಾರೆ, ಆ 4 ಪಂಕ್ತಿಗಳು ಬಹಳ ಮುಖ್ಯ. ಇಹ ಖಲು ಸಂಸಾರ ಕ್ಲೇಶ ಸಂತಪ್ತಾನ್ ಅಲಸಾನ್ ಸಜ್ಜನಾನ್ ಉದ್ದಿಧೀರ್ಷು ಪರಮ ಕಾರುಣಿಕ ರಾಘವೇಂದ್ರ ಮುನಿ ತೇಷಾಂ ಅಖಿಲ ಕ್ಲೇಶ ನಿವೃತ್ತಿ ವಿಶಿಷ್ಟ ಪರಮ ಆನಂದ ಅವಾಪ್ತಯೇ ತದುಪಾಯಭೂತಾಂ ಭಾಗವತ ಪ್ರತಿಪಾದ್ಯಾಂ ಶ್ರೀಕೃಷ್ಣ ಕಥಾಂ ಝಟಿತಿ ಬೋಧಾಯ ಸಂಗೃಹಾತಿ ಅಂತ ಬರೀತಾರೆ. ಝಟಿತಿ ಬೋಧಾಯ, ಇದರ ಸಂಗ್ರಹ ಯಾಕೆ ಮಾಡಿದ್ರು ಕೃಷ್ಣಚಾರಿತ್ರ ಮಂಜರಿ? ಅಷ್ಟೆಲ್ಲ ಭಾಗವತ ವಿಸ್ತಾರವಾಗಿ ಬರೆದ ಮೇಲೆ ಸಂಗ್ರಹದ ಅವಶ್ಯಕತೆ ಆದರೂ ಕೂಡ ಏನಿದೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಸಂಗ್ರಹ ಮಾಡೋ ಅವಶ್ಯಕತೆ ಇದೆ. ಯಾಕೆಂದ್ರೆ ಎಲ್ಲರೂ ಅಷ್ಟಷ್ಟು ಶ್ಲೋಕಗಳ ಭಾಗವತವನ್ನ ಓದ್ಲಿಕ್ಕೆ ಸಮರ್ಥರಲ್ಲ, ಮೊದಲು ಓದ್ಲಿಕ್ಕೂ ಬರೋಲ್ಲ, ಇನ್ನು ಕೇಳಿದ್ರೆ ಪೂರ್ಣ ಅರ್ಥ ಆಗೋಲ್ಲ. ಇಂತಹ ಅನೇಕ ರೀತಿಯ ಸಮಸ್ಯೆಗಳಿದೆ. ಕೇಳಿದ್ರು ಈ ಕ್ಷಣವೇ ಮರ್ತೋಗುತ್ತೆ, ಒಂದು ಅರ್ಧ ಗಂಟೆ ಕೇಳ್ತೀವಿ, ನಂತರ ಮರೆತು ಹೋಗುವ ಪ್ರಸಂಗ ಬಹಳಷ್ಟಿದೆ. ಇಂತಹ ಸಂದರ್ಭದಲ್ಲಿ ಒಂದು ಸಂಗ್ರಹಾತ್ಮಕವಾದ ಕೃತಿಯನ್ನ ಬರೀದೇ ಇದ್ರೆ ಕೃಷ್ಣನ ಚರಿತ್ರೆ ನಮ್ಮ ಮನಸ್ಸಿನಲ್ಲಿ ಉಳಿಯೋದು ಹೇಗೆ ಅನ್ನುವ ದೃಷ್ಟಿಯಿಂದ ರಾಯರು ಕೃಷ್ಣನ ಕಥೆಯನ್ನು ಸಂಗ್ರಹ ಮಾಡ್ತಾರಂತೆ. ನಿಜವಾಗಿ ನಮಗೆ ಕೃಷ್ಣ ಕಥೆ ಸಿಗೋದು, ಅದು ಕೃಷ್ಣನ ಬಗ್ಗೆ ಹೇಳಲಿಕ್ಕೆ ಹಕ್ಕಿರೋದು ರಾಯರಿಗೂ ಅಲ್ಲ, ಮಧ್ವಾಚಾರ್ಯರಿಗೂ ಅಲ್ಲ, ಯಾರಿಗೂ ಇಲ್ಲ. ಅದು ಭಾಗವತ ಪುರಾಣವನ್ನು ಬರೆದವರೇ ಹೇಳಬೇಕು. ಅಂದ್ರೇನರ್ಥ, ಸಾಕ್ಷಾತ್ ವೇದವ್ಯಾಸರೇ ಸ್ವಯಂ ಯಾರು ಕೃಷ್ಣನೋ ಅವರೇ ತನ್ನ ಬಗ್ಗೆ ತಿಳಿಸಿದ್ರೆ ಅದೇ ನಿಜವಾದ ಕೃಷ್ಣ ಕಥೆ. ಆಗ್ಲೇ ನಮಗೆ ಕೃಷ್ಣನ ಜ್ಞಾನ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಕೃತದಲ್ಲಿ ಭಾಗವತ ಹೇಳುವಂತಹ ಕೃಷ್ಣ ಕಥೆಯನ್ನು ನಾನು ಸಂಗ್ರಹ ಮಾಡ್ತೀನಿ ಅಂತ ಇಲ್ಲಿ ಪ್ರತಿಜ್ಞೆ ಮಾಡೋದೇ ಹಾಗೆ. ಲಕ್ಷ್ಮೀನಾರಾಯಣಾಚಾರ್ಯ ಹೇಳ್ತಾ ಇರೋದು, ರಾಯರು ಏನನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಸ್ವಂತ ಬುದ್ಧಿಯಿಂದ ಅವರು ಬರೆದಿದ್ದೇ ಅಲ್ಲ, ಈ ಗ್ರಂಥನ ಸಂಗ್ರಹ ಮಾಡಿದ್ದಾರೆ. ಅದು ಎಲ್ಲಿರೋ ಕಥೆ? ಭಾಗವತ ಪ್ರತಿಪಾದ್ಯಾಂ, ಸಾಕ್ಷಾತ್ ಸ್ವಯಂ ಭಗವಂತನೇ ತನ್ನ ಕಥೆಯನ್ನ ಏನು ಹೇಳಿದ್ದಾರೆ ಅದರ ವಿಸ್ತಾರವಾಗಿದೆ. ನಮ್ಮ ಮೇಲೆ ಕೃಪೆ, ಸಂಗ್ರಹ ಮಾಡಿ ಚಿಕ್ಕದಾಗಿ ನಿಮಗೆ ನೆನಪಿಟ್ಕೊಳ್ಳೋ ತರ ಹೇಳ್ತೀನಿ ಅಂತ ಇದು ಬರೆದರು. ಇದು ಕೃಷ್ಣಚಾರಿತ್ರ ಮಂಜರಿನ ಬರೆದರು ಅಂತ ಪ್ರತಿಜ್ಞೆ ಮಾಡೋದು.